ಈಗಾಗಲೇ ಸಕಲೇಶಪುರದ ಭಾಗದಲ್ಲಿ ಭಾರೀ ಮಳೆ ಆಗಿದ್ದಂತಹ ಹಿನ್ನೆಲೆಯಲ್ಲಿ ನಗರ ಮತ್ತು ಆಚಂಗಿ ಪ್ರದೇಶದಲ್ಲಿ ಹಾದು ಹೋಗುವ ರೈಲ್ವೆ ಟ್ರ್ಯಾಕ್ ಮೇಲೆ ಗುಡ್ಡ ಕುಸಿತ ಉಂಟಾಗಿರುವಂಥದ್ದು ಈಗಾಗಲೇ ನೋಡ್ಬೋದು. ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ. ಇನ್ನು ರಿಪಬ್ಲಿಕ್ ಕನ್ನಡದಲ್ಲಿ ನಿಮಗೆ ಯಾವ ರೀತಿ ಒಂದು ಕಾರ್ಯಾಚರಣೆ ನಡೀತಾ ಇದೆ ಅನ್ನುವಂಥದ್ದನ್ನ ಮತ್ತೆ ಈಗ ಮಣ್ಣಿನ ಯಾವ ರೀತಿ ತೆರವು ಮಾಡ್ತಾರೆ ಅನ್ನುವಂಥದ್ದು ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ನಾನು ತೋರಿಸ್ತಾ ಇದ್ದೇನೆ. ರೈಲ್ವೆ ಏನಿದೆ ಓಪನ್ ಟ್ರಾಲಿ, ಆ ಒಂದು ಟ್ರಾಲಿಯನ್ನು ತೆಗೆದುಕೊಂಡು ಬಂದು ಅದ್ರ ಮೇಲೆ ಇಟಾಚಿಯನ್ನು ಕೂಡ ಹಾಗೆ ಎತ್ಕೊಂಡು ಬಂದಿರುವಂಥದ್ದು ಈ ಟ್ರಾಲಿ ಮೇಲೆ ನೋಡ್ಬೋದು, ಗಮನಿಸ್ಬೋದು. ಆ ದೃಶ್ಯವನ್ನು ತೋರಿಸ್ತಿದ್ದೇನೆ. ಈ ಟ್ರಾಲಿ ಮೇಲೆ ಈ ಒಂದು ಇಟಾಚಿಯನ್ನು ತಂದು ನಂತರ ಆ ಭಾಗದಲ್ಲಿ ಕುಸಿದಿರುವಂತಹ ಏನಿದೆ ಅಲ್ಲೂ ಕೂಡ ಒಂದು ಬೃಹತ್ ಇಟಾಚಿ ಇದೆ. ಆ ಇಟಾಚಿಯಿಂದ ರೈಲ್ವೆ ಟ್ರಾಲಿ ಮೇಲೆ ಮಣ್ಣನ್ನು ಆ ಒಂದು ಇಟಾಚಿ ತೆಗೆದು ಈ ಭಾಗಕ್ಕೆ ಇಡುತ್ತೆ. ನಂತರ ರೈಲ್ವೆ ಟ್ರಾಲಿ ಮೇಲೆ ವರ್ಕ್ ಮಾಡುವಂತಹ ಇಟಾಚಿ ಏನಿದೆ ಅದು ಆ ಭಾಗದಲ್ಲಿ ಇದ್ದಂಥ ಮಣ್ಣನ್ನೆಲ್ಲ ತೆಗೆಯುವಂಥದ್ದು ಈ ರೀತಿಯಾದ ಒಂದು ಕ್ಲಿಷ್ಟಕರ ಕೆಲಸ ಇಲ್ಲಿ ಇರ್ಬೋದು. ಇಡೀ ಈ ಒಂದು ಬೃಹತ್ ರೈಲ್ವೆ ಟ್ರಾಲಿ, ಓಪನ್ ಟ್ರಾಲಿ ಏನಿದೆ ನಾನು ಅದನ್ನು ತೋರಿಸ್ತಿದ್ದೇನೆ. ಈ ಒಂದು ಟ್ರಾಲಿಯ ತುಂಬ ಇಷ್ಟು ಮಣ್ಣು ಏನು ಬಿದ್ದಿದೆ ಅದನ್ನು ತುಂಬಿ ಮತ್ತೆ ಬೇರೆ ಭಾಗಕ್ಕೆ ಕಳಿಸುವಂತಹ ಕಾರ್ಯಾಚರಣೆ ಇಲ್ಲಿ ನಡೀತಾ ಇದೆ. ಹೀಗಾಗಿ ಈ ಒಂದು ಕಾರ್ಯಾಚರಣೆ ಇನ್ನೂ ಕೂಡ ಸಾಗ್ತಾ ಇರುವಂಥದ್ದು. ಬಹುತೇಕ ಇವತ್ತು ಸಂಜೆ ಅಥವಾ ರಾತ್ರಿ ಆಗುವಂಥ ಸಾಧ್ಯತೆ ಇದೆ. ಹೀಗಾಗಿ ಆದಷ್ಟು ಬೇಗ ಇನ್ನು ಮಣ್ಣು ಕುಸಿದೇ ಹೋದರೆ ಈ ಒಂದು ಕಾರ್ಯಾಚರಣೆ ಕೂಡ ಬೇಗ ನಡೆದು ಆದಷ್ಟು ಬೇಗ ಮಣ್ಣನ್ನು ಕೂಡ ತೆರವನ್ನು ಮಾಡಲಿಕ್ಕೆ ಸಾಧ್ಯ ಆಗಬಹುದಾಗಿದೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ರಿಪಬ್ಲಿಕ್ ಕನ್ನಡ. ಅವರೇ ಹೇಳಿ ಅವನು ಏನು ಅರ್ಜೆಂಟ್ ಮಾಡ್ತಾನೆ ಮರೆ ನಾನು ಎಫೆಕ್ಟ್ ತೆಗಿದ್ದಾನೆ ಆಯಿತು. ನಮ್ಮ ಹೇಳ್ತಿನ್ನಕ್ಕೆ ಅಷ್ಟನ್ನೆಲ್ಲ ಕೊಡ್ತಾರಲ್ಲ ಇಬ್ಬರಿಗೂ ಇಲ್ಲ ಕಣ. ಅವ್ನು ನಂಗೆ ಚಳಿ ಜ್ವರ ಬರ್ತೈತೆ, ಅರ್ಜೆಂಟ್ ಇಂಜೆಕ್ಷನ್ ತಗೋಬೇಕು. ತಡಿಯ ಈ ಎಷ್ಟೊತ್ತಾಯ್ತು ಶಶಿ ಬಂದು? ಎಷ್ಟೊತ್ತಾಯ್ತು ಬಂದು? ನಿನ್ನ ಲ್ಯಾಪ್ಟಾಪ್ ಇಲ್ಲಿಗೆ ತರಬೇಕಾಯ್ತು ಕಣ. ಮಗು ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಮಳೆ ಕಡಿಮೆ ಆದರೂ ಕೂಡ ನೋಡ್ಬೋದು. ಹಾಸನದಿಂದ ಮಂಗಳೂರು ಕಡೆಗೆ ತಿರುಗತಕ್ಕಂಥ ಏನು ರೈಲ್ವೆ ಮಾರ್ಗ ಇದೆ, ರೈಲ್ವೆ ಮಾರ್ಗದ ದೊಡ್ಡ ನಗರ ಅಂತಕ್ಕಂಥ ಪ್ರದೇಶ. ಹಾಸನದಿಂದ ಮಂಗಳೂರು ಕಡೆಗೆ 40 ಕಿಲೋಮೀಟರ್ನಲ್ಲಿ ಒಂದು ಗುಡ್ಡ ಕುಸಿತ ಆಗಿದೆ. ಇದರಿಂದಾಗಿ ಈ ಮಾರ್ಗದಲ್ಲಿ ಸಂಚಾರ ಮಾಡ್ತಿದ್ದ ಆಚಂಗಿ ಬಳಿ ರೈಲ್ವೆ ಹಳಿ ಮಳೆ ಕಳೆದ ರಾತ್ರಿ ಭೂಕುಸಿತವ. ಈಗ ನಾವು ಸ್ಥಳದಲ್ಲಿ ಇದ್ದೀವಿ. ಈ ದೃಶ್ಯದಲ್ಲಿ ಗಮನಿಸುವುದು ಸಕಲೇಶಪುರ ತಾಲೂಕಿನ ಆಚಂಗಿ ಗ್ರಾಮ. ಈ ಆಚಂಗಿ ಗ್ರಾಮದಲ್ಲಿ ಕಳೆದ ರಾತ್ರಿ 12:30 ಸುಮಾರಿನಲ್ಲಿ ಭಾರೀ ಪ್ರಮಾಣದಲ್ಲಿ ಭೂಕುಸಿತವಾಗಿದೆ. ಭೂಕುಸಿತ ಜೊತೆಗೆ ಬೃಹತ್ ಗಾತ್ರದ ಬಂಡೆಗಳು. ಈಗಾಗಲೇ ಸಕಲೇಶಪುರದ ಭಾಗದಲ್ಲಿ ಭಾರೀ ಮಳೆ ಆಗಿದ್ದಂತಹ ಹಿನ್ನೆಲೆಯಲ್ಲಿ ನಗರ ಮತ್ತು ಆಚಂಗಿ ಪ್ರದೇಶದಲ್ಲಿ ಹಾದು ಹೋಗುವ ರೈಲ್ವೆ ಟ್ರ್ಯಾಕ್ ಮೇಲೆ ಗುಡ್ಡ ಕುಸಿತ ಉಂಟಾಗಿರುವಂಥದ್ದು ಈಗಾಗಲೇ ನೋಡ್ಬೋದು. ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ. ಇನ್ನು ರಿಪಬ್ಲಿಕ್ ಕನ್ನಡದಲ್ಲಿ ನಿಮಗೆ ಯಾವ ರೀತಿ ಒಂದು ಕಾರ್ಯಾಚರಣೆ ನಡೀತಾ ಇದೆ ಅನ್ನುವಂಥದ್ದನ್ನ ಮತ್ತೆ ಈಗ ಮಣ್ಣಿನ ಯಾವ ರೀತಿ ತೆರವು ಮಾಡ್ತಾರೆ ಅನ್ನುವಂಥದ್ದು ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ನಾನು ತೋರಿಸ್ತಾ ಇದ್ದೇನೆ. ರೈಲ್ವೆ ಏನಿದೆ ಓಪನ್ ಟ್ರಾಲಿ, ಆ ಒಂದು ಟ್ರಾಲಿಯನ್ನು ತೆಗೆದುಕೊಂಡು ಬಂದು ಅದ್ರ ಮೇಲೆ ಇಟಾಚಿಯನ್ನು ಕೂಡ ಹಾಗೆ ಎತ್ಕೊಂಡು ಬಂದಿರುವಂಥದ್ದು ಈ ಟ್ರಾಲಿ ಮೇಲೆ ನೋಡ್ಬೋದು, ಗಮನಿಸ್ಬೋದು. ಆ ದೃಶ್ಯವನ್ನು ತೋರಿಸ್ತಿದ್ದೇನೆ. ಈ ಟ್ರಾಲಿ ಮೇಲೆ ಈ ಒಂದು ಇಟಾಚಿಯನ್ನು ತಂದು ನಂತರ ಆ ಭಾಗದಲ್ಲಿ ಕುಸಿದಿರುವಂತಹ ಏನಿದೆ ಅಲ್ಲೂ ಕೂಡ ಒಂದು ಬೃಹತ್ ಇಟಾಚಿ ಇದೆ. ಆ ಇಟಾಚಿಯಿಂದ ರೈಲ್ವೆ ಟ್ರಾಲಿ ಮೇಲೆ ಮಣ್ಣನ್ನು ಆ ಒಂದು ಇಟಾಚಿ ತೆಗೆದು ಈ ಭಾಗಕ್ಕೆ ಇಡುತ್ತೆ. ನಂತರ ರೈಲ್ವೆ ಟ್ರಾಲಿ ಮೇಲೆ ವರ್ಕ್ ಮಾಡುವಂತಹ ಇಟಾಚಿ ಏನಿದೆ ಅದು ಆ ಭಾಗದಲ್ಲಿ ಇದ್ದಂಥ ಮಣ್ಣನ್ನೆಲ್ಲ ತೆಗೆಯುವಂಥದ್ದು ಈ ರೀತಿಯಾದ ಒಂದು ಕ್ಲಿಷ್ಟಕರ ಕೆಲಸ ಇಲ್ಲಿ ಇರ್ಬೋದು. ಇಡೀ ಈ ಒಂದು ಬೃಹತ್ ರೈಲ್ವೆ ಟ್ರಾಲಿ, ಓಪನ್ ಟ್ರಾಲಿ ಏನಿದೆ ನಾನು ಅದನ್ನು ತೋರಿಸ್ತಿದ್ದೇನೆ. ಈ ಒಂದು ಟ್ರಾಲಿಯ ತುಂಬ ಇಷ್ಟು ಮಣ್ಣು ಏನು ಬಿದ್ದಿದೆ ಅದನ್ನು ತುಂಬಿ ಮತ್ತೆ ಬೇರೆ ಭಾಗಕ್ಕೆ ಕಳಿಸುವಂತಹ ಕಾರ್ಯಾಚರಣೆ ಇಲ್ಲಿ ನಡೀತಾ ಇದೆ. ಹೀಗಾಗಿ ಈ ಒಂದು ಕಾರ್ಯಾಚರಣೆ ಇನ್ನೂ ಕೂಡ ಸಾಗ್ತಾ ಇರುವಂಥದ್ದು. ಬಹುತೇಕ ಇವತ್ತು ಸಂಜೆ ಅಥವಾ ರಾತ್ರಿ ಆಗುವಂಥ ಸಾಧ್ಯತೆ ಇದೆ. ಹೀಗಾಗಿ ಆದಷ್ಟು ಬೇಗ ಇನ್ನು ಮಣ್ಣು ಕುಸಿದೇ ಹೋದರೆ
ಈ ಒಂದು ಕಾರ್ಯಾಚರಣೆ ಕೂಡ ಬೇಗ ನಡೆದು ಆದಷ್ಟು ಬೇಗ ಮಣ್ಣನ್ನು ಕೂಡ ತೆರವನ್ನ ಮಾಡಲಿಕ್ಕೆ ಸಾಧ್ಯ ಆಗಬಹುದಾಗಿದೆ. ಕ್ಯಾಮರಾ ಪರ್ಸನ್ ಕಾರ್ತಿಕ್ ಜೊತೆ ಕುಶ್ವಾಂತ್, ರಿಪಬ್ಲಿಕ್ ಕನ್ನಡ, ಅವರೇ ಹೇಳಿ. ಅವನು ಏನು ಅರ್ಜೆಂಟ್ ಮಾಡ್ತಾನೆ ಮರೆ, ನಾನು ಎಫೆಕ್ಟ್ ತೆಗಿದ್ದಾನೆ ಆಯ್ತು. ನಮ್ಮ ಹೇಳ್ತೀನಿ ಅಷ್ಟನ್ನು ಎಲ್ಲ ಕೊಡ್ತಾರಲ್ಲ ಇಬ್ರಿಗೂ ಇಲ್ಲ ಕಣ. ಅವ್ನು ನಂಗೆ ಚಳಿ ಜ್ವರ ಬರ್ತೈತೆ, ಅರ್ಜೆಂಟ್ ಇಂಜೆಕ್ಷನ್ ತಗೋಬೇಕು. ತಡಿಯ ಈ ಎಷ್ಟೊತ್ತಾಯ್ತು ಶಶಿ ಬಂದು? ಎಷ್ಟೊತ್ತಾಯ್ತು ಬಂದು? ನಿನ್ನ ಲ್ಯಾಪ್ಟಾಪ್ ಇಲ್ಲಿಗೆ ತರಬೇಕಾಯ್ತು ಕಣ. ಮಗು ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಮಳೆ ಕಡಿಮೆ ಆದರೂ ಕೂಡ ನೋಡ್ಬೋದು. ಇದು ಹಾಸನದಿಂದ ಮಂಗಳೂರು ಕಡೆಗೆ ತಿರುಗತಕ್ಕಂಥ ಏನು ರೈಲ್ವೆ ಮಾರ್ಗ ಇದೆ, ರೈಲ್ವೆ ಮಾರ್ಗದ ದೊಡ್ಡ ನಗರ ಅಂತಕ್ಕಂಥ ಪ್ರದೇಶ. ಹಾಸನದಿಂದ ಮಂಗಳೂರು ಕಡೆಗೆ 40 ಕಿಲೋಮೀಟರ್ನಲ್ಲಿ ಒಂದು ದೊಡ್ಡ ಕುಸಿತ ಆಗಿದೆ. ಇದರಿಂದಾಗಿ ಈ ಮಾರ್ಗದಲ್ಲಿ ಸಂಚಾರ ಮಾಡ್ತಿದ್ದಂತೆ ಹಾಸಂಗಿ ಬಳಿ ರೈಲ್ವೆ ಅಣಿಮಳೆ ಕಳೆದ ರಾತ್ರಿ ಭೂಕುಸಿತವಾಗಿ ಈಗ ನಾವು ಸ್ಥಳದಲ್ಲಿ ಇದ್ದೀವಿ. ಈ ದೃಶ್ಯದಲ್ಲಿ ಗಮನಿಸುವುದು ಇದು ಸಕಲೇಶ್ಪುರ ತಾಲೂಕಿನ ಹಾಸಂಗಿ ಗ್ರಾಮ. ಈ ಹಾಸಂಗಿ ಗ್ರಾಮದಲ್ಲಿ ಕಳೆದ ರಾತ್ರಿ 12:30 ಸುಮಾರಿನಲ್ಲಿ ಭಾರಿ ಪ್ರಮಾಣದಲ್ಲಿ ಭೂಕುಸಿತವಾಗಿದೆ. ಭೂಕುಸಿತ ಜೊತೆಗೆ ಬೃಹತ್ ಗಾತ್ರದ ಬಂಡೆಗಳು. ಈಗಾಗಲೇ ಸಕಲೇಶ್ಪುರದ ಭಾಗದಲ್ಲಿ ಭಾರಿ ಮಳೆ ಆಗಿದ್ದಂತಹ ಹಿನ್ನೆಲೆಯಲ್ಲಿ ನಗರ ಮತ್ತು ಆಚಂಗಿ ಪ್ರದೇಶದಲ್ಲಿ ಹಾದು ಹೋಗುವ ರೈಲ್ವೆ ಟ್ರ್ಯಾಕ್ ಮೇಲೆ ಗುಡ್ಡ ಕುಸಿತ ಉಂಟಾಗಿರುವಂಥದ್ದು ಈಗಾಗಲೇ ನೋಡ್ಬೋದು. ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ. ಇನ್ನು ರಿಪಬ್ಲಿಕ್ ಕನ್ನಡದಲ್ಲಿ ನಿಮಗೆ ಯಾವ ರೀತಿ ಒಂದು ಕಾರ್ಯಾಚರಣೆ ನಡೀತಾ ಇದೆ ಅನ್ನುವಂಥದ್ದನ್ನ ಮತ್ತೆ ಈಗ ಮಣ್ಣಿನ ಯಾವ ರೀತಿ ತೆರವು ಮಾಡ್ತಾರೆ ಅನ್ನುವಂಥದ್ದು ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ನಾನು ತೋರಿಸ್ತಾ ಇದ್ದೇನೆ. ರೈಲ್ವೆ ಏನಿದೆ ಓಪನ್ ಟ್ರಾಲಿ, ಆ ಒಂದು ಟ್ರಾಲಿಯನ್ನು ತೆಗೆದುಕೊಂಡು ಬಂದು ಅದ್ರ ಮೇಲೆ ಇಟಾಚಿಯನ್ನು ಕೂಡ ಹಾಗೆ ಎತ್ಕೊಂಡು ಬಂದಿರುವಂಥದ್ದು. ಈ ಟ್ರಾಲಿ ಮೇಲೆ ನೋಡ್ಬೋದು, ಗಮನಿಸ್ಬೋದು. ಆ ದೃಶ್ಯವನ್ನು ತೋರಿಸ್ತಿದ್ದೇನೆ. ಈ ಟ್ರಾಲಿ ಮೇಲೆ ಈ ಒಂದು ಇಟಾಚಿಯನ್ನು ತಂದು ನಂತರ ಆ ಭಾಗದಲ್ಲಿ ಕುಸಿದಿರುವಂತಹ ಏನಿದೆ ಅಲ್ಲೂ ಕೂಡ ಒಂದು ಬೃಹತ್ ಇಟಾಚಿ ಇದೆ. ಆ ಇಟಾಚಿಯಿಂದ ರೈಲ್ವೆ ಟ್ರಾಲಿ ಮೇಲೆ ಮಣ್ಣನ್ನು ಆ ಒಂದು ಇಟಾಚಿ ತೆಗೆದು ಈ ಭಾಗಕ್ಕೆ ಇಡುತ್ತೆ. ನಂತರ ರೈಲ್ವೆ ಟ್ರಾಲಿ ಮೇಲೆ ವರ್ಕ್ ಮಾಡುವಂತಹ ಇಟಾಚಿ ಏನಿದೆ ಅದು ಆ ಭಾಗದಲ್ಲಿ ಇದ್ದಂಥ ಮಣ್ಣನ್ನೆಲ್ಲ ತೆಗೆಯುವಂಥದ್ದು. ಈ ರೀತಿಯಾದ ಒಂದು ಕ್ಲಿಷ್ಟಕರ ಕೆಲಸ ಇಲ್ಲಿ ಇರ್ಬೋದು. ಇಡೀ ಈ ಒಂದು ಬೃಹತ್ ರೈಲ್ವೆ ಟ್ರಾಲಿ, ಓಪನ್ ಟ್ರಾಲಿ ಏನಿದೆ ನಾನು ಅದನ್ನು ತೋರಿಸ್ತಿದ್ದೇನೆ. ಈ ಒಂದು ಟ್ರಾಲಿಯ ತುಂಬ ಇಷ್ಟು ಮಣ್ಣು ಏನು ಬಿದ್ದಿದೆ ಅದನ್ನು ತುಂಬಿ ಮತ್ತೆ ಬೇರೆ ಭಾಗಕ್ಕೆ ಕಳಿಸುವಂತಹ ಕಾರ್ಯಾಚರಣೆ ಇಲ್ಲಿ ನಡೀತಾ ಇದೆ. ಹೀಗಾಗಿ ಈ ಒಂದು ಕಾರ್ಯಾಚರಣೆ ಇನ್ನೂ ಕೂಡ ಸಾಗ್ತಾ ಇರುವಂಥದ್ದು. ಬಹುತೇಕ ಇವತ್ತು ಸಂಜೆ ಅಥವಾ ರಾತ್ರಿ ಆಗುವಂತಹ ಸಾಧ್ಯತೆ ಇದೆ. ಹೀಗಾಗಿ ಆದಷ್ಟು ಬೇಗ ಇನ್ನು ಏನು ಮಣ್ಣು ಕುಸಿದೇ ಹೋದರೆ ಈ ಒಂದು ಕಾರ್ಯಾಚರಣೆ ಕೂಡ ಬೇಗ ನಡೆದು ಆದಷ್ಟು ಬೇಗ ಮಣ್ಣನ್ನು ಕೂಡ ತೆರವನ್ನ ಮಾಡಲಿಕ್ಕೆ ಸಾಧ್ಯ ಆಗಬಹುದಾಗಿದೆ. ಕ್ಯಾಮರಾ ಪರ್ಸನ್ ಕಾರ್ತಿಕ್ ಜೊತೆ ಕುಶ್ವಾಂತ್, ರಿಪಬ್ಲಿಕ್ ಕನ್ನಡ, ಅವರೇ ಹೇಳಿ. ಅವನು ಏನು ಅರ್ಜೆಂಟ್ ಮಾಡ್ತಾನೆ ಮರೆ, ನಾನು ಎಫೆಕ್ಟ್ ತೆಗಿದ್ದಾನೆ ಆಯ್ತು. ನಮ್ಮ ಹೇಳ್ತೀನಿ ಅಷ್ಟನ್ನು ಎಲ್ಲ ಕೊಡ್ತಾರಲ್ಲ ಇಬ್ರಿಗೂ ಇಲ್ಲ ಕಣ. ಅವ್ನು ನಂಗೆ ಚಳಿ ಜ್ವರ ಬರ್ತೈತೆ, ಅರ್ಜೆಂಟ್ ಇಂಜೆಕ್ಷನ್ ತಗೋಬೇಕು. ತಡಿಯ ಈ ಎಷ್ಟೊತ್ತಾಯ್ತು ಶಶಿ ಬಂದು? ಎಷ್ಟೊತ್ತಾಯ್ತು ಬಂದು? ನಿನ್ನ ಲ್ಯಾಪ್ಟಾಪ್ ಇಲ್ಲಿಗೆ ತರಬೇಕಾಯ್ತು ಕಣ.
ಮಗು ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಮಳೆ ಕಡಿಮೆ ಆದರೂ ಕೂಡ ನೋಡ್ಬೋದು ಇದು ಹಾಸನದಿಂದ ಮಂಗಳೂರು ಕಡೆಗೆ ತೆರಳತಕ್ಕಂಥ ಏನು ರೈಲ್ವೆ ಮಾರ್ಗ ಇದೆ ರೈಲ್ವೆ ಮಾರ್ಗದ ದೊಡ್ಡ ನಗರ ಅಂತಕ್ಕಂಥ ಪ್ರದೇಶ. ಹಾಸನದಿಂದ ಮಂಗಳೂರು ಕಡೆಗೆ 40 ಕಿಲೋಮೀಟರ್ನಲ್ಲಿ ಉದ್ದ ಕುಸಿತ ಆಗಿದೆ. ಇದರಿಂದಾಗಿ ಈ ಮಾರ್ಗದಲ್ಲಿ ಸಂಚಾರ ಮಾಡ್ತಿದ್ದಂತೆ ಹಾಸಂಗಿ ಬಳಿ ರೈಲ್ವೆ ಹಳಿ ಮಳೆ ಕಳೆದ ರಾತ್ರಿ ಭೂಕುಸಿತವಾಗಿ ಈಗ ನಾವು ಸ್ಥಳದಲ್ಲಿ ಇದ್ದೀವಿ. ಈ ದೃಶ್ಯದಲ್ಲಿ ಗಮನಿಸುವುದು ಇದು ಸಕಲೇಶ್ಪುರ ತಾಲೂಕಿನ ಹಾಸಂಗಿ ಗ್ರಾಮ. ಈ ಹಾಸಂಗಿ ಗ್ರಾಮದಲ್ಲಿ ಕಳೆದ ರಾತ್ರಿ 12:30 ಸುಮಾರಿನಲ್ಲಿ ಭಾರಿ ಪ್ರಮಾಣದಲ್ಲಿ ಭೂಕುಸಿತವಾಗಿದೆ. ಭೂಕುಸಿತ ಜೊತೆಗೆ ಬೃಹತ್ ಗಾತ್ರದ ಬಂಡೆಗಳು